ಪರಿಶುದ್ಧ ದೇವ ಸ್ತೋತ್ರ ಉಂಟಾಗಲಿ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವ. ಈಗ ವಾರದಲ್ಲಿ ಸ್ವಾಮಿ ಈಗ ನಮ್ಮನ್ನು ಕಾಯ್ದು ಕಾಪಾಡಿದೀಯಾ. ಈ ದಿನದಲ್ಲಿ ಸ್ವಾಮಿ ಈಗ ನಾವೆಲ್ಲ ಕೂಡಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕೃಪೆ ತೋರಿಸಿದೀಯಾ. ನಿಮ್ಮ ವಾಕ್ಯವನ್ನ ಧ್ಯಾನಿಸಲು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಕೂಡಿ ಬಂದಂತ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಪ್ಪ. ವಾಕ್ಯಗಳು ಕರ್ತವ್ಯ ಹೃದಯದಲ್ಲಿ ನಾಟಲ್ಪಡಲಿ, ಅದರ 100ರಷ್ಟು ಫಲಿಸಿ ವೃದ್ಧಿಯಾಗಲೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರದಲ್ಲಿ ಕ್ರಿಸ್ಮಸ್ ನಡೆದಿದೆ. ಕ್ರಿಸ್ಮಸ್ ದೇವರು ಉತ್ತಮ ರೀತಿಯಲ್ಲಿ ಅದನ್ನು ನಡೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ನಡೆಸಿದ್ದಾನೆ. ಅದಕ್ಕೆ ಕೈ ಹಾಕಿದಂತೆ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಸಹಾಯ ಮಾಡಿದಂತೆ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಎಲ್ಲ ಕೈ ಜೋಡಿಸಿ ಹಬ್ಬಕ್ಕಾಗಿ ಕೈ ಹಾಕಿದಂತೆ ಎಲ್ಲ ಕಾರ್ಯಗಳನ್ನು ಎಲ್ಲ ಕುಟುಂಬಗಳನ್ನು ದೇವರು ಅದು ಬರುವಂತ ಫಲ ಅನುಭವಿಸ್ತಿರ್ತೀವಲ್ಲ. ಹಲ್ಲೆಲೂಯಾ. ದೇವರು ಅದಕ್ಕೆಲ್ಲ ಬರುವಂತ ಫಲ ಕೊಟ್ಟೇ ಕೊಡ್ತಾನೆ. ಆ ರುಚಿ ನೀವು ನೋಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ಕ್ರಿಸ್ಮಸ್ ಅದ್ಭುತವಾಗಿ ನಡೆದಿದೆ. ಹೌದಾ? ಉತ್ತಮ ಡ್ಯಾನ್ಸ್ ಆಡಿದ್ರೆ, ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಡ್ಯಾನ್ಸ್ ಮಾಡಿದಂತ ಸಿಸ್ಟರ್ಸ್ ಇದ್ದಾರೆ. ಇನ್ನೂ ಹೆಚ್ಚಾಗಿ ಆ ಬಲ ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ಈ ವರ್ಷ ನಾನು ಕಳೆದ ವರ್ಷ ಕೂಡ ನಿಮಗೆ ಜನವರಿ ಅಂದ್ರೆ ಹಬ್ಬ ಆಗಿದ್ದಾದ್ಮೇಲೆ ಹೇಳಿದೆ. ಕಳೆದ ಅಂದ್ರೆ ಆ ವರ್ಷದಲ್ಲಿ ಏನಂತ ಮಾತು ದೇವರು ಬರೋ ವರ್ಷದಲ್ಲಿ ಅದ್ಭುತವಾಗಿ ನಡೆಸ್ತಾನೆ ಅಂತ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ₹1 ಸಾಲ ಇಲ್ದಿರ ದೇವರು ಹಬ್ಬ ಮುಗಿಸ್ತಾರೆ. ಹಲ್ಲೆಲೂಯಾ. ಅದ್ಭುತವಾಗಿ ಏನೆಲ್ಲ ನಾವು ಈ ವರ್ಷದಲ್ಲಿ ಹಬ್ಬ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಬರೋ ವರ್ಷ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವರ್ಷ ದೇವರು ಏನು ವಾಗ್ದಾನ ಕೊಟ್ಟಂತೆ ಈ ವರ್ಷ ಅದ್ಭುತವಾಗಿ ನಡೆಸಿದ್ದಾರೆ. ಈ ವರ್ಷ ವಾಗ್ದಾನ ಕೊಡ್ತಾನೆ, ಬರೋ ವರ್ಷದಿಂದ ಅದ್ಭುತವಾಗಿ ನಡೆಸ್ತೇವೆ. ಹಲ್ಲೆಲೂಯಾ. ಹಾಕಿದಂತ ಪೆಂಡಲ್ಗಿನ್ನ 2ರಷ್ಟು ಪೆಂಡಲ್ ಹಾಕ್ತೀವಿ. ಏನ್ ಜನ ಸೇರ್ತಾರೆ ಅದಕ್ಕೆ 2ರಷ್ಟು ಜನ ಬರ್ತಾರೆ. ಹಲ್ಲೆಲೂಯಾ. ಆ ನಂಬಿಕೆ ನನಗೆ ಬಹಳವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿಂದನೇ ಪ್ರಾರ್ಥನೆ ಮಾಡ್ಕೊಂಡ್ರೆ ಡಿಸೆಂಬರ್ ವರೆಗೂ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಂಡು ದೇವರು ಅದ್ಭುತವಾಗಿ ನಡೆಸ್ತಾರೆ. ದೇವರು ನಿಮ್ಮ ಅಗತ್ಯಗಳು ಸಂಧಿಸಲ್ಪಡಲಿ. ಏನೆಲ್ಲ ಈ ವರ್ಷದಲ್ಲಿ ಕಡೆ ಭಾನುವಾರ ದಿನ ದೇವರು ಈ ವರ್ಷವನ್ನ ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ಈ 50ನೇ ವಾರದಲ್ಲಿ ದೇವರೇ ಅಂತ ನೋಡುವಂತ ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ಏನೆಲ್ಲ ಅದ್ಭುತಗಳು ಮಾಡಿದಾನೋ, ಏನೆಲ್ಲ ನಡೆದಿದೆಯೋ 52ನೇ ವಾರ 52 ವಾರ ನಮ್ಮನ್ನು ಕಣ್ಮಣದೆ ಕಾಲಿದ್ದಾನೆ ದೇವರು. ಎಷ್ಟೋ ಕಷ್ಟ ನಷ್ಟ ವೇದನೆ ದುಃಖ ಸುಖ ಬರ್ತಡೇಗಳು ಪ್ರೋಗ್ರಾಮ್ಗಳು ಮನೆ ಗೃಹ ಪ್ರವೇಶಗಳು ಮನೆ ಕಟ್ಟಿದ್ದು ಎಲ್ಲ ದೇವರು ಈ ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ವಾಕ್ಯ ಭಾಗ ಕೇವಲ ಒಂದು 20 ನಿಮಿಷ ಕೇವಲ ವಾಕ್ಯ ಭಾಗ ತೆಗೆದು ನಾವು ಮುಂದೆ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ಕೆಲವೊಂದು ನಿಮಿಷ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದನ್ನ ಹೇಳ್ತೀನಿ, ಹೇಳಿ ಮುಂದೆ ಹೋಗ್ತೀನಿ ಪ್ರೇರೆ. ನಾವು ಕಳೆದ ದಿನದಲ್ಲೆಲ್ಲ ಧ್ಯಾನ ಮಾಡಿದಂಗೆ ವರಗಳ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಹೇಳಿ ವಾಣಿಗಳ ಅರ್ಥ ಆ ವರ ಹೇಳಿ ನಾನು ಈ ವಾಕ್ಯ ಭಾಗವನ್ನು ಮುಗಿಸ್ತೀನಿ ಪ್ರೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವರಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವರಗಳಿದ್ರೆ ನಾವು ಅದ್ಭುತವಾಗಿ ಸೇವೆ ಮಾಡ್ಬೋದು. ದೇವರು ಯಾರಂತ ತೋರಿಸೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತ ವರಗಳು. ಈ ವರಗಳು ಪ್ರತ್ಯೇಕವಾಗಿ ಒಬ್ಬರು ಕೊಡಲ್ಪಟ್ಟಿದ್ದ, ಎಲ್ಲರಿಗೂ ದೇವರು ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬರಿಗೂ ದೇವರ ಆತ್ಮ ಮಾಡಿದಂತ ವರಗಳು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿನಗೂ ನನಗೂ ಪ್ರತಿಯೊಬ್ಬರಿಗೂ ದೇವರು ವರಗಳು ಕೊಟ್ಟಿದ್ದಾರೆ. ನೋಡ್ರಿ, ಇವಾಗ ಎಕ್ಸಾಂಪಲ್ ತಗೊಂಡು ಸೈನಿಸ್ ಬ್ರದರ್ ಡ್ಯಾನ್ಸ್ ಮಾಡ್ತಾರೆ ಅಂತ ಯಾರು ಊಹೆ ಕೂಡ ಮಾಡಿದ್ದಿಲ್ಲ. ಮಾಡಿದ್ರ ಇವ್ರದೇ ಟಾಂಗ ಹೋಗಿದೆ ಚರ್ಚಲ್ಲೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಕೊಂಡಿದ್ದಿಲ್ಲ ಮಾಡ್ತಾರಂತ, ಅದೇ ಮಾಡಿದ್ರು ಅಂದ್ರೆ ಅವರಲ್ಲಿ ವರ ಅದು. ಹಲ್ಲೆಲೂಯಾ. ಇವಾಗ ಎಲ್ಲರೂ ಮಾಡಿ ಅಂದ್ರೆ ಆಗುತ್ತಾ? ಅವ್ರು ಕೊಡಲ್ಪಟ್ಟಂತ ವರ. ಹಲ್ಲೆಲೂಯಾ. ನಿಮ್ ತಾಲಂತಿಗೆ ತಕ್ಕಲ್ಲಿಗೆ ನೀವು ವರ ಕೊಟ್ಟಿದ್ದೀರಿ. ಹಲ್ಲೆಲೂಯಾ. ಅದು ದೇವರಿಗಾಗಿ ಉಪಯೋಗ ಮಾಡೋದು ತುಂಬಾ ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ನಿಮ್ಗೆ ವರಗಳು ಕೊಟ್ಟಿದ್ದಾನೋ ಆ ವರಗಳನ್ನ ದೇವರಿಗಾಗಿ ಉಪಯೋಗಿಸುವುದು ನಮ್ಗೆ ಬೇಕಾಗಿದೆ. ಅದಕ್ಕೆ ದೇವರು ನಮ್ಗೆ ವರಗಳು ಕೊಟ್ಟಿದ್ದಾರೆ. ಅವರೆಲ್ಲರೂ ಡ್ಯಾನ್ಸ್ ಆಡ್ತಾರೆ ಸೇವೆಗಾಗಿ ದೇವರಿಗಾಗಿ ಆಗಿರೋದು ಉತ್ತಮ. ಈ ವರಗಳನ್ನ ದೇವರಿಗಾಗಿ ಉಪಯೋಗ ಮಾಡ್ಬೇಕು.
ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ದೇವರು ಒಂದು ವರ ಕೊಟ್ಟಿದ್ದಾರೆ. ಆ ವರ ದೇವರಿಗಾಗಿ ಉಪಯೋಗಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವರಗಳು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದು, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ವರಗಳಿದ್ರೆ ನಾವು ಅದ್ಭುತವಾಗಿ ಸೇವೆ ಮಾಡ್ತೀವಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವರಗಳಲ್ಲಿ ಏನೆಲ್ಲ ವಿಭಾಗ ಮಾಡಿ ನನಗೆ 3 ಭಾಗವಾಗಿ ಹೇಳಿದೆ. ಒಂದು ಬಾಯಿಂದ ಮಾತಾಡುವಂತ ವರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನೇ ಮಾತಾಡ್ತಾ ಇದ್ದಾಗ. ಎರಡನೇದು ಬಂದು ಏನು ವರ? ಪ್ರಕಟಣೆ ವರ, ರೆವಲ್ಯೂಷನ್ ಗಿಫ್ಟ್. ಮೂರನೇದು ಹೇಳಿದೆ ನಿಮಗೆ ಪವರ್ ಗಿಫ್ಟ್. ಹಲ್ಲೆಲೂಯಾ. ಈ 3 ಭಾಗದಲ್ಲಿ ಮೊದಲನೇದಾಗಿ ಬಾಯಿಂದ ಮಾತಾಡುವಂತ ವರಗಳಲ್ಲಿ ಅನ್ಯ ಭಾಷೆ ಬಗ್ಗೆ ಮಾತಾಡಿದ್ವಿ. ಅನ್ಯ ಭಾಷೆ ಪ್ರತಿಯೊಬ್ಬರು ಮಾತಾಡಬೇಕಾದಂಥದ್ದು. ಯಾಕೆ ಅನ್ಯ ಭಾಷೆ ಮಾತಾಡ್ಬೇಕಂತಂದ್ರೆ ನಮ್ಮ ಭಕ್ತಿಯನ್ನ ವೃದ್ಧಿ ಮಾಡುವಂಥದ್ದು ಅನ್ಯ ಭಾಷೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವರಗಳಿಗೆ ಬಾಗಿಲು ಅನ್ಯ ಭಾಷೆ. ನೀನು ಎಷ್ಟು ಅನ್ಯ ಭಾಷೆ ಮಾತಾಡ್ತೀಯೋ ಅಷ್ಟು ದೇವರುಗಳಲ್ಲಿ ಕನೆಕ್ಟ್ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದು ಬಂದೆ ವಾಣಿಯ ಅರ್ಥವನ್ನು ತಿಳಿಸುವಂತ ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯ ಭಾಷೆ, ವಾಣಿಯ ಅರ್ಥವನ್ನು ತಿಳಿಸುವಂತ ವರ. ಮೂರನೇದು ಪ್ರವಾದನೆ ವರ. ಇದರ ಅನ್ಯ ಭಾಷೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಎರಡನೇದು ಇವತ್ತು ವಾಣಿಯ ಅರ್ಥವನ್ನು ವಿವರಿಸುವಂತ ವರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಣಿಯ ಅರ್ಥ ತಿಳಿಸುವಂತ ವರ. ಈ ವರಗಳೆಲ್ಲ ಯಾರು ಕೊಡ್ತಾರೆ ಅಂತಂದ್ರೆ ಪವಿತ್ರ ಆತ್ಮ. ಹೇಳಿದೀನಿ ಅವರ ವರಗಳಿಗೆ ಯಾರು ಕೊಡ್ತಾರೆ ಅಂತಂದ್ರೆ ಭಾಷೆ ಯಾರಂತಂದ್ರೆ ಯಾರು? ಪರಿಶುದ್ಧಾತ್ಮ. ಹಲ್ಲೆಲೂಯಾ. ತಂದೆ, ಮಗ, ಪರಿಶುದ್ಧಾತ್ಮ, 3 ಒಬ್ಬನೇ ಆತ್ಮ. ಹಲ್ಲೆಲೂಯಾ. ಇವ್ರು 3 ಬೇರೆ ಬೇರೆ ಅಲ್ಲ, ಇವ್ರು 3 ಒಬ್ಬನೇ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇವತ್ತು ವಾಣಿಯ ಅರ್ಥವನ್ನು ತಿಳಿಸುವಂತ ವರದ ಬಗ್ಗೆ ಮಾತಾಡಿ ನಾವು ಈ ವಾಕ್ಯ ಭಾಗವನ್ನು ಮುಗಿಸ್ತೇವೆ. ಇದೇ 1 ಕೊರಿಂಥದವರಿಗೆ 14ನೇ ಅಧ್ಯಾಯ 14ನೇ ಅಧ್ಯಾಯ 13ನೇ ವಾಕ್ಯ ನೋಡೋಣ. ಬೇಗ ಆದುದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯು ಉಂಟಾಗಬೇಕೆಂದು ದೇವರನ್ನ ಪ್ರಾರ್ಥಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಣಿಯನ್ನು ಮಾತಾಡ್ತೀಯ, ಆ ವಾಣಿಯ ಅರ್ಥವನ್ನ ವಿವರಿಸುವಂತ, ಅರ್ಥವನ್ನ ತಿಳಿಸುವಂತ ವರ ಕೊಡಿಸುವಂತೆ ನಾವು ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಣಿ ಅನ್ಯ ಭಾಷೆಯನ್ನು ಮಾತಾಡ್ತೀಯ, ಅನ್ಯ ಭಾಷೆಯನ್ನು ವಿವರಿಸುವಂತ ವರ, ಅದರ ಅರ್ಥವನ್ನು ತಿಳಿಸುವಂತ ವರ ದೇವರಾತ್ಮ ನಾನು ಕೊಡುವಂತ ಕೇಳಬೇಕಂತ. ಅದೇ ಬರೆಯಲ್ಪಟ್ಟಿದೆ, ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯು ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ. ಹಲ್ಲೆಲೂಯಾ. ಕೇಳುವವನಿಗೆ ದೇವರು ಕೊಡುವಾತನಾಗಿದೆ. ಬೇಡಿಕೊಳ್ಳಿರಿ, ನಿಮಗೆ ಆತುರದಿಂದ ಹುಡುಕುವನು ದೇವರನ್ನು ಕಂಡುಕೊಳ್ತಾನೆ. ಆತುರದಿಂದ ಹುಡುಕುವನು ದೇವರು ಏನ್ ಮಾಡ್ತಾರಂತೆ? ಕಂಡುಕೊಳ್ತಾನೆ. ಈ ವಾಣಿಯನ್ನಾಡುವವನು, ಅನ್ಯ ಭಾಷೆ ಮಾತಾಡುವವನು ಅದರ ಅರ್ಥವನ್ನ ತಿಳಿಸುವಂತ ವರ ನಮಗೆ ಕೊಡುವಂತ ಕೇಳಬೇಕು. ಹಲ್ಲೆಲೂಯಾ. ಆ ವರಗಳನ್ನ ದೇವರೇ ಕೊಡ್ತಾರೆ, ದೇವರ ಆತ್ಮನೇ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅನ್ಯ ಭಾಷೆ, ಈ ವಾಣಿ, ಅನ್ಯ ಭಾಷೆ ಆಗಿರ್ಬೋದು, ವಾಣಿ ಅರ್ಥ ಆಗಿರ್ಬೋದು, ಪ್ರವಾದನೆ, ಈ 3ಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಅರ್ಥ ಆಯ್ತಾ? ಅನ್ಯ ಭಾಷೆ ಆಗಿರ್ಬೋದು, ವಾಣಿಯ ಅರ್ಥ ತಿಳಿಸುವಂತದ್ದಾಗಿರ್ಬೋದು, ಪ್ರವಾದನೆ ವರ. ಈ ಅನ್ಯ ಭಾಷೆ ಪ್ಲಸ್ ವಾಣಿ ಅರ್ಥ ತಿಳಿಸುವುದು ಪ್ರವಾದನೆ. ಹಲ್ಲೆಲೂಯಾ. ಅನ್ಯ ಭಾಷೆ ಅಂದ್ರೆ ದೇವರೊಟ್ಟಿಗೆ ಮಾತಾಡುವಂಥದ್ದು. ಹೌದಾ? ನಾನು ನಿಮ್ಗೆ ಹೇಳಿದ ಯಾರೊಟ್ಟಿಗೆ ಮಾತಾಡುವಂಥದ್ದು? ದೇವರೊಟ್ಟಿಗೆ. ಅದರ ಅರ್ಥವನ್ನ ದೇವರು ತಿಳಿಯಪಡಿಸ್ತಾನೆ. ಅದೇ ವಾಣಿಯ ಅರ್ಥವನ್ನು ತಿಳಿಯಪಡಿಸುವುದು ಆ ವರ. ಆ ವಾಣಿಯ ಅರ್ಥವನ್ನು ತಿಳ್ಕೊಂಡು ಅದನ್ನು ವಿವರಿಸುವಂಥದ್ದೇ, ಹೇಳುವಂಥದ್ದೇ ಪ್ರವಾದನೆ. ಹಲ್ಲೆಲೂಯಾ. ಪ್ರವಾದನೆ ಹೋಗ್ತಾಯಿಲ್ಲ, ವಾಣಿಯ ಅರ್ಥದ ಬಗ್ಗೆ, ವಾಣಿಯ ಬಗ್ಗೆ ಮಾತಾಡ್ತೇನೆ. ಹಲ್ಲೆಲೂಯಾ. ಪ್ರತಿಯೊಬ್ರು ಅನ್ಯ ಭಾಷೆ ಮಾತಾಡ್ಲೇಬೇಕು, ಯಾಕಂದ್ರೆ ನೀನು ಭಕ್ತಿ ವೃದ್ಧಿ ಆಗಬೇಕು. ಹಲ್ಲೆಲೂಯಾ. ನೀನು ಭಕ್ತಿ ವೃದ್ಧಿ ಆಗ್ಬೇಕಾ? ಅನ್ಯ ಭಾಷೆ ನೀನು ಮಾತಾಡ್ಬೇಕು. ಶಾರೀರಿಕ ನೆಲೆಯಿಂದ ಆತ್ಮಿಕವಾದ ನೆಲೆಗೆ ನೀನ್ ಬರ್ಬೇಕಂತ ಹೇಳಿದ್ರೆ, ನೀನು ಸ್ಪಿರಿಚುವಲ್ ಅಲ್ಲಿ ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ನೀನ್ ಮಾಡ್ಬೇಕಂದ್ರೆ ಅನ್ಯ ಭಾಷೆ ಮಾತಾಡ್ಬೇಕು. ಎಷ್ಟೊತ್ತು ಮಾತಾಡ್ತೀಯಾ? ನಿನ್ಗೆ ಹೋದ್ವಾರ ಹೇಳಿದೆ, ಮತ್ತರಾಗೋವರೆಗೂ. ಹಲ್ಲೆಲೂಯಾ. ಮತ್ತರಾಗೋವರೆಗೂ ನಾವೇನ್ ಮಾಡ್ಬೇಕಂತೆ? ಅಭಿಷೇಕ ತುಂಬಲ್ಪಟ್ಟು ಅನ್ಯ ಭಾಷೆ ಮಾತಾಡ್ತಾನೆ ಇರ್ಬೇಕಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಣಿಯ ಅರ್ಥವನ್ನ ದೇವರೇ ನಮಗೆ ತಿಳಿಯಪಡಿಸುವಂತ, ಅದು ಹೇಳುವಂತ ಶಕ್ತಿ ನಮಗೆ ಕೊಡು, ಉಂಟಾಗ್ಬೇಕು ಸ್ವಾಮಿ ಅಂತ ದೇವರನ್ನ ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸುವವನಿಗೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿ ಕೇಳಿದ್ರೆ ದೇವರಿಂದ ಅದು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೆಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ
ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು ಅಂತ ಹೇಳಿದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದಲೂ ಆಡುವೆನು, ಬುದ್ಧಿಯಿಂದಲೂ ಆಡುವೆನು ಅಂತ ಹೇಳಿದ. ಹಲ್ಲೆಲೂಯ, ಹಲ್ಲೆಲೂಯ. ಹೌದು, ನಮ್ಗೆ ಅನ್ಯ ಭಾಷೆ ಬರುತ್ತೆ, ವಾಣಿ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ರೆ ಅದರ ಅರ್ಥ ಏನಾಗಿರ್ಬೇಕು ನಮಗೆ ಗೊತ್ತಾಗ್ಬೇಕು. ಇಲ್ಲಾಂದ್ರೆ ಅದು ಮಾತಾಡೋದು ಏನಾಗುತ್ತೆ ನಮ್ಗೆ? ಹೌದು, ಮಾತಾಡ್ತಾ ಇದೀಯಾ, ಭಕ್ತಿ ವೃದ್ಧಿ ಆಗ್ತಿದೆ, ಅದರ ಅರ್ಥ ಗೊತ್ತಿಲ್ಲ ಅಂದ್ರೆ ವ್ಯರ್ಥ ಅಂತ ಹೇಳ್ತಾರೆ. ಅದರ ಅರ್ಥವನ್ನು ತಿಳಿಯಪಡಿಸಪ್ಪ ಅಂತ ಕೇಳ್ಬೇಕು. ಅದು ಕೂಡ ಒಂದು ವರ. ಈ ಅನ್ಯ ಭಾಷೆ ವಿವರಿಸುವಂತ ವರ, ಏನೆಲ್ಲ ವಾಣಿಗೆ ಮಾತಾಡಿ ಅದರ ಅರ್ಥವನ್ನು ವಿವರಿಸುವಂತ ವರ. ಹಲ್ಲೆಲೂಯ. ವಾಣಿಯ ಅರ್ಥವನ್ನು ನಾವು ಕೇಳಬೇಕು. ದೇವ್ರ ನನಗೆ ಈ ವರವನ್ನ ಕೊಡಪ್ಪ ಅಂತ ಕೇಳೋದು ದೇವ್ರು ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳೋನು ಅಂತ ಹೇಳಿದ. ಇವಾಗ ಏನೆಲ್ಲ ನೀನು ಮಾಡ್ತಾ ಇದೀಯೋ ಆತ್ಮದಿಂದ, ವಾಣಿಯನ್ನು ಆಡ್ತಾ ಇದೀಯಾ, ಪಕ್ಕದಲ್ಲಿರೋ ಹೊಸಬ್ ಬಂದಿರ್ತಾನೆ, ಅದರ ಅರ್ಥ ಗೊತ್ತಿಲ್ಲ, ಅವ್ನು ಹೆಂಗೆ ಆಮೇನ್ ಅಂತ ಹೇಳಕ್ಕಾಗುತ್ತೆ? ಆಗೋದಾ? ಅದರ ಅರ್ಥವನ್ನು ಹೇಳುವಾಗ ಆಮೇನ್ ಅಂತೀರ. ಹಲ್ಲೆಲೂಯ. ಅದಕ್ಕೆ ವಾಣಿ ಆಡ್ತಾ ಇದೀಯಾ, ಓಕೆ, ಅದರ ಅರ್ಥವನ್ನು ತಿಳಿಯಪಡಿಸೋದು ದೇವ್ರು ಕೇಳ್ಬೇಕು. ನಾವು ಅನ್ಯ ಭಾಷೆ ಮಾತಾಡ್ತಾ ಇದೀಯಾ, ಹೌದು, ಅದರ ಅರ್ಥಗಳನ್ನು ನಮ್ಗೆ ತಿಳಿಯಪಡಿಸೋ ದೇವ್ರ ಬಳಿ ಪ್ರಾರ್ಥಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ ಅನ್ಯ ಭಾಷೆ, ವಾಣಿ ಪ್ಲಸ್ ಪ್ರವಾದನೆ, ಈ ಒಂದಕ್ಕೊಂದು ಏನಿದೆ ಕನೆಕ್ಟ್ ಇದೆ. ಈ ಮೂರು ಇಂಪಾರ್ಟೆಂಟ್. ಯಾಕೆಂದ್ರೆ ಇವೆಲ್ಲ ಬಾಯಿಂದ ಮಾತಾಡುವಂತ ವರಗಳು. ಹಲ್ಲೆಲೂಯ. ಬಾಯಿಂದ ಮಾತಾಡುವಂಥದ್ದು ಅನ್ಯ ಭಾಷೆ, ವಾಣಿಯ ಅರ್ಥವನ್ನು ತಿಳಿಸುವಂಥದ್ದು ಪ್ರವಾದನೆ. ಈ ಮೂರು ಒಂದಕ್ಕೊಂದು ಏನಿದೆ, ಈ ಮೂರು ಲಿಂಕ್ ಇದೆ, ಒಂದಕ್ಕೊಂದು ಲಿಂಕ್ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ವಾಣಿಯ ಅರ್ಥ ಹೇಳೋದು ಮುಖ್ಯ ಅಂತ ಕೇಳಿದ್ರೆ, ಮುಖ್ಯನಾ ಅಂತ ನೀವು ಕ್ವಶನ್ ಹಾಕಿದ್ರೆ ಹೌದು ಮುಖ್ಯ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ಪಷ್ಟವಾಗಿ ದೇವರ ಆತ್ಮನ ನಡೆಸುವುದಕ್ಕಾಗಿ ನಮಗೆ ವಾಣಿ ಅರ್ಥ ಬೇಕು. ಏನೇಳಿ? ಸ್ಪಷ್ಟವಾಗಿ ದೇವರ ಆತ್ಮ ನಮ್ಮ ನಡೆಸಬೇಕಂತಂದ್ರೆ ನಮ್ಗೆ ವಾಣಿ ಅರ್ಥ ತಿಳ್ಕೋಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ. ಸಭೆಯ ಮಕ್ಕಳಿಗೆ ಉಪಯೋಗ ಆಗ್ಬೇಕಂತಂದ್ರೆ ನಾವು ವಾಣಿ ಅರ್ಥ ತಿಳ್ಕೋಬೇಕು. ಇಲ್ಲಂತಂದ್ರೆ ಅದು ಮಾತಾಡಿದ್ರೆ ವ್ಯರ್ಥ ಅಂತ ಪೋಲ ಹೇಳ್ತಾನೆ. ಹಲ್ಲೆಲೂಯ. ಚೆನ್ನಾಗಿ ಅರ್ಥ ಮಾಡ್ಕೋ. ಅನ್ಯ ಭಾಷೆ ಮಾತಾಡ್ಬೇಕು. ಹೌದು, ಮಾತಾಡಿದ್ರೆ ನಿಂಗೇನ್ ಲಾಭ ಅಂತ ನೀನ್ ಮಾಡ್ತೀಯ? ಭಕ್ತಿ ವೃದ್ಧಿ ಮಾಡ್ಕೊಂತೀಯ, ಆತ್ಮಿಕ ನೆಲೆ ಏನೋ ನಿಮ್ಗೆ ಹೆಚ್ಚಾಗುತ್ತೆ. ಅದ್ರ ಜೊತೆಯಲ್ಲಿ ನಿನ್ಗೆ ವಾಣಿ ಅರ್ಥ ಕೂಡ ಗೊತ್ತಾಗ್ಬೇಕು. ನೀನ್ ಮಾತಾಡೋದು ಅನ್ಯ ಭಾಷೆ ಅರ್ಥ ಕೂಡ ತಿಳ್ಕೋಬೇಕು. ಹಲ್ಲೆಲೂಯ. ಆ ವರ ದೇವ್ರು ಕೊಡ್ತಾನ? ಹೌದು ಕೊಡ್ತಾನೆ. ಯಾವಾಗ? ನೀನ್ ಕೇಳುವಾಗ, ದೇವರ ಆತ್ಮನ ಕೇಳುವಾಗ ಆ ವರಗಳಿಂದ ನನ್ನನ್ನು ತುಂಬಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ವಾಣಿ ಅರ್ಥ ಮುಖ್ಯ ಅಂತ ಹೇಳಿದ್ರೆ, ನಾವು ಸ್ಪಷ್ಟವಾಗಿ ದೇವರ ಆತ್ಮ ನಡೆಸುವಿಕೆ ಇರ್ಬೇಕಂತಂದ್ರೆ ನಾವು ವಾಣಿ ಅರ್ಥ ಬೇಕು. ಸಭೆ ಎಲ್ಲರ ಆತ್ಮಿಕ ಜೀವಿತ ವೃದ್ಧಿ ಆಗ್ಬೇಕಂತಂದ್ರೆ, ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಾವು ಅರ್ಥವನ್ನು ಏನ್ ಮಾಡ್ಬೇಕಂತ, ಸಭೆ ಮಕ್ಕಳಿಗೆ ಉಪಯೋಗ ಆಗೋದಕ್ಕಾಗಿ ಏನ್ ಮಾಡ್ಬೇಕು? ನಾವು ವಾಣಿ ಅರ್ಥ ಬೇಕು, ನಮ್ಗೆ ಅವಶ್ಯಕವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ನಾನು ವಾಣಿ ಅರ್ಥ ಹೇಳ್ಬೇಕಂತಂದ್ರೆ ಪರಿಪೂರ್ಣವಾಗಿ ದೇವರ ಆತ್ಮನಿಗೆ ಒಪ್ಪಿಸಬೇಕು. ಅರ್ಥ ಇದೆ? ನಾವು ವಾಣಿ ಅರ್ಥ ಹೇಳ್ಬೇಕು ಅಂತ ಹೇಳಿದ್ರೆ ನೀನು ಪರಿಪೂರ್ಣವಾಗಿ ನೀನ್ ದೇವರಿಗೆ ಮಾಡ್ಬೇಕಂತೆ ಒಪ್ಪಿಸಿಕೊಡ್ಬೇಕು. ಯಾರು ಕೊಡ್ಬೇಕು? ದೇವರ ಆತ್ಮನಿಗೆ ನಮ್ಮನ್ನು ನಾವು ಅರ್ಪಿಸಿ ಕೊಡ್ಬೇಕು. ಅವಾಗಲೇ ವಾಣಿ ಅರ್ಥ ಹೇಳಕ್ಕೆ ಆಗ್ಬೋದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವು ಶಾರೀರಿಕವಾಗಿ ವಾಣಿಯನ್ನು ಮಾತಾಡ್ತಾ ಇದ್ರೆ ನಮ್ಗೆ ಅರ್ಥ ಗೊತ್ತಾಗೋದಿಲ್ಲ. ನಾವು ಕಾಮನ್ ಹೋಗೋ ಬರುವಾಗ ಏನ್ ಮಾಡ್ತಾ ಇರ್ತೀವಿ? ಒಂದು ಅನ್ಯ ಭಾಷೆ ಮಾತಾಡ್ತೀವಿ ನೋಡ್ರಿ. ಆ ನೆಲೆ ಬಿಟ್ಟು ನಾವು ಆತ್ಮಿಕವಾದ ನೆಲೆಯಲ್ಲಿ ಇದ್ದವಾಗೆ ನಮ್ಗೆ ಇದು ಅರ್ಥ ಗೊತ್ತಾಗೋದು. ಹಲ್ಲೆಲೂಯ. ಕಾಮನ್ ಆಗಿ ಮಾತಾಡ್ತೀಯ ಮನೆ ಅಲ್ಲಿ ಇಲ್ಲ ಅಲ್ಲ, ಪರಿಪೂರ್ಣವಾಗಿ ದೇವರ ಆತ್ಮನಿಗೆ ಒಪ್ಪಿಸಿಕೊಟ್ಟಾಗಲೇ ನಮ್ಗೆ ಇದರ ಅರ್ಥ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆ ಅದರ ಅರ್ಥ ಗೊತ್ತಾಗ್ಬೇಕಂತಂದ್ರೆ ನಾವು ಪರಿಪೂರ್ಣವಾಗಿ ದೇವರ ಆತ್ಮನಿಗೆ ಒಪ್ಪಿಸಿಕೊಡ್ಬೇಕು. ಈ ಒಪ್ಪಿಸಿಕೊಟ್ಟಾಗ ನಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ದೇವರ ಸ್ವರದ ಬಗ್ಗೆ ನಮ್ಗೆ ಅರ್ಥ ಗೊತ್ತಿರ್ಬೇಕು.
ದೇವರು ಯಾವ ವಿಧದಲ್ಲಿ ಮಾತಾಡ್ತಾನೆ ಅಂತ ಅರ್ಥ ನಿನಗೆ, ಅಂದ್ರೆ ಆ ಶಬ್ದ ನಿನಗೆ ಗೊತ್ತಾದ್ರೆ ನೀನು ವಾಣಿಯ ಅರ್ಥವನ್ನ ಓದ್ತೀಯ. ಅರ್ಥ ಆಯ್ತಾ ಇಲ್ಲ? ನೀನು ಯಾವಾಗ ವಾಣಿಯ ಅರ್ಥವನ್ನು ನಿನ್ ಕೈಯಲ್ಲಿ ಅರ್ಥ ಮಾಡ್ಕೊಳಕಾಗುತ್ತಂತೆ ಅಂದ್ರೆ ನಿನ್ ದೇವರ ಶಬ್ದವನ್ನ ಕೇಳುವಾಗ, ನಿನ್ ದೇವರ ಶಬ್ದವನ್ನ ಆ ಅವಗಾಹನೆ ನಿಂಗಿಲ್ಲ ಅಂತ ಹೇಳಿದ್ರೆ ನೀನು ವಾಣಿಯ ಅರ್ಥವನ್ನು ಹೇಳಕ್ಕಾಗೋದಿಲ್ಲ. ಅರ್ಥ ಇದೆ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಂದ್ರೆ ಇದರಲ್ಲಿ ನಮ್ಗೆ 3 ಶಬ್ದಗಳು, 3 ಮಾತು ನಮ್ಗೆ ಇಂಪಾರ್ಟೆಂಟ್ ಆಗಿರ್ಬೇಕು. ಒಂದು ದೇವರ ಮಾತಿಲ್ಲ ಶಬ್ದ, ನೀನ್ ತಿಳ್ಕೊಂಡಿರ್ಬೇಕು ದೇವ್ರು ನನ್ನ ಜೊತೆ ಯಾವ ವಿಧದಲ್ಲಿ ಮಾತಾಡ್ತಾರೆ ಅಂತ. ಹೌದಾ? ದೇವ್ರು ಮಾತಾಡೋ ವಿಧಗಳ ಬಗ್ಗೆ ಹೇಳಿದೆ, ಯಾವ ವಿಧದಲ್ಲ ದೇವ್ರು ಮಾತಾಡ್ತಾರೆ ಅಂತ. ದೇವರ ಮಾತು ಅಥವಾ ಶಬ್ದವನ್ನು ಏನೇನ್ ಮಾಡ್ಕೊಂಡಿರ್ಬೇಕು, ತಿಳ್ಕೊಂಡಿರ್ಬೇಕು. ಎರಡನೇದು ಸೈತಾನನ ಮಾತು ಇಲ್ಲ ಶಬ್ದ, ನೀನ್ ತಿಳ್ಕೊಂಡಿರ್ಬೇಕು. ಮೂರನೇದು ನಿನ್ನ ಮಾತು ಇಲ್ಲ ನಿನ್ನ ಶಬ್ದ ನೀನ್ ತಿಳ್ಕೊಂಡಿರ್ಬೇಕು. ಈ 3 ಇಂಪಾರ್ಟೆಂಟ್ ಆಗಿ ಈ 3 ರೀತಿಯ ಶಬ್ದಗಳನ್ನ ನೀನ್ ತಿಳ್ಕೊಂಡಿದ್ರೆ ದೇವರು ಯಾವ ವಿಧದಲ್ಲಿ ಮಾತಾಡ್ತಾನೆ, ಇಲ್ಲ ಇದು ಸೈತಾನನೇ ಮಾತಾಡ್ತಾ ಇದ್ದಾನ, ಇಲ್ಲ ಇದು ನನ್ನ ಆಲೋಚನೆ ಪ್ರಕಾರ ಮಾಡ್ತಾ ಇದೆ ಅಂತ ನೀನ್ ಗೊತ್ತಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ಅಂತಂದ್ರೆ ನಾವು ವಾಣಿ ಅರ್ಥವನ್ನು ಹೇಳೋದಕ್ಕೆ ಆಗೋದಿಲ್ಲ. ಯಾವಾಗ ನಾವು ದೇವರ ಶಬ್ದವನ್ನ ಅರ್ಥ ಮಾಡ್ಕೊಂಡಿರ್ತೀರೋ, ಸೈತಾನನ ಅವನ ಮಾತು, ಅವನ ಶಬ್ದ, ಅವನ ಮಾತಾಗಿರ್ಬೋದು, ಅದನ್ನ ಯಾವಾಗ ನಾವು ತಿಳ್ಕೊಂಡಿರ್ತೀರೋ, ನಾವು ಏನ್ ಮಾತಾಡ್ತೀವಿ, ಈಗ ನಮ್ಮ ಜ್ಞಾನದಲ್ಲಿ ಇದು ಬರ್ತಾ ಇದೆಯಾ, ಇಲ್ಲ ಸೈತಾನ ಮೊಳಗೆ ಬೀಜ ಬಿತ್ತಿದ್ದೀನಿ ಹೇಳಿಸ್ತಾ ಇದ್ದಾನ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ವಾಣಿ ಅರ್ಥವನ್ನು ಹೇಳ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಾಂದ್ರೆ ಇದ್ರಲ್ಲಿ ನಾವೇನಾಗಿರ್ತೇವೆ, ಇವಾಗ ಇದ್ರಲ್ಲಿ ಆಲ್ರೆಡಿ ಕನ್ಫ್ಯೂಸ್ ಆಗೋಗಿದ್ದೀವಿ. ಅಯ್ಯೋ ದೇವ್ರು ಮಾತಾಡ್ತಾ ಇದಾರ, ಇಲ್ಲ ಸೈತಾನ್ ಮಾತಾಡ್ತಾರ, ಇಲ್ಲ ನನ್ನಷ್ಟು ನಾನು ಹೇಳ್ತಾರದ, ಇದೆಲ್ಲ ಕ್ಲಾರಿಟಿ ಯಾವಾಗ ಗೊತ್ತಾಗೋದು ಗೊತ್ತಾ, ನಾವು ದೇವರ ಆತ್ಮನಿಗೆ ಒಪ್ಪಿಸಿಕೊಟ್ಟವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಪೂರ್ಣ ದೇವರಿಗೆ ಒಪ್ಪಿಸಿಕೊಟ್ಟವಾಗ ಏನಂತೆ ನಮಗೆ ಗೊತ್ತಾಗುತ್ತೆ. 14ನೇ ಅಧ್ಯಾಯ 1 ಕೊರಿಂಥದವರಿಗೆ 14ನೇ ಅಧ್ಯಾಯ 17ನೇ ವಚನದಿಂದ ನೋಡು. ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತಿ, ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳಾಡುತ್ತೇನೆ ಎಂದು ದೇವರನ್ನು ಕೊಂಡಾಡುತ್ತೇನೆ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನು ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. 10,000 ಜನ ಇದ್ದಾರೆ, ಹೋಗಿ ಅನ್ಯ ಭಾಷೆ ಮಾತಾಡಿದ್ಯಾ, ಅದರ ಅರ್ಥ ತಿಳಿಸಿದ್ರೆ ವ್ಯರ್ಥ ಅಂತ ಹೇಳ್ತಾರೆ ಕೋಲ. ಅದಕ್ಕಿಂತ ಈ ಉಪದೇಶ ಮಾಡೋದೇ ಏನು ಗ್ರೇಟ್ ಅಪ್ಪ, ನನಗೆ ಇಷ್ಟ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ 10,000 ಜನಕ್ಕೂ ಏನು ವಾಕ್ಯ ಅರ್ಥ ಆಗುತ್ತೆ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಣಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರ ಅರ್ಥ ನನಗೆ ಗೊತ್ತಿರ್ಬೇಕು. ಅವಾಗ 10,000 ಜನ ಕೂಡ ಬಂದು ನೋಡುವಾಗ, ಕೇಳುವಾಗ, ಅದರ ಅರ್ಥ ತಿಳ್ಕೊಂಡವಾಗ ಆಮೇಲೆ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿ 10,000 ಮುಂದೆ ವಾಣಿಗಳು ಮಾತಾಡಿ ಸೈಲೆಂಟ್ ಆಗಿದ್ರೆ ಅದರ ಅರ್ಥ ಗೊತ್ತಿರೋದು 10,000 ಜನಕ್ಕೂ ವೇಸ್ಟ್ ಆಗುತ್ತೆ ಎಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತೇನೆ, ನಾನು ಬೋಧಿಸುವುದು ನನಗೆ ಇಷ್ಟ, ನಾನು ಹೇಳುವುದು ಈ ರೀತಿಯಲ್ಲಿ ಪ್ರಸಂಗ ಮಾಡೋದು 10,000 ಜನ ಗೊತ್ತಾಗೋದಿಲ್ಲ, 10,000 ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ವಾಣಿ ಇಂಪಾರ್ಟೆಂಟ್, ವಾಣಿ ಅದನ್ನ ಮಾತಾಡೋದು, ಅದರ ಅರ್ಥವನ್ನು ತಿಳಿಯೋದು ಕೂಡ ಇಂಪಾರ್ಟೆಂಟ್ ಅಂತ ಕೂಡ. ಅದೇನು ಗೊತ್ತಿಲ್ಲ ಅಂತಂದ್ರೆ ನೀನು ಮಾತಾಡೋದೇ ಬಿಟ್ಟು ಅಂತ ಹೇಳ್ತಾವ. ಇಲ್ಲ ಅಂತೇಳಿ ದೇವ್ರ ಬಳಿ ಕೇಳ್ತೀನಿ, ದೇವ್ರು ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿದ್ರೆ ಉಪದೇಶ ಮಾಡೋದು ನನಗೆ ಇಷ್ಟವಾದದ್ದು, ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ ಅಂತ ಹೇಳ್ತಾರೆ. ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬುದ್ಧಿಯ ವಿಷಯದಲ್ಲಿ ಏನಾಗಿರ್ಬೇಕಂತೆ, ನಾವು ಪ್ರಾಯಸ್ಥರಾಗಿರ್ಬೇಕಂತೆ. ಕೆಟ್ಟತನದ ವಿಷಯದಲ್ಲಿ ನಮ್ಗೇನು ಗೊತ್ತೇ ಇಲ್ಲ ಹಂಗಿರ್ಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳ ತರ ಇವಾಗ ಅವ್ರು ಕೆಟ್ಟದಂತ ಏನು ಗೊತ್ತಾಗುತ್ತೆ, ಆ ಪಾಪಗೆ ಏನು ಕೆಟ್ಟದಂದ್ರೆ ಗೊತ್ತಾಗುತ್ತೆ ಏನಾದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಲ್ಲಿ ಶಿಶುಗಳಂತೀರಿ ನೀವು ಅಂತ ಹೇಳ್ತಾ ಇದ್ದಾರೆ. ಏನು ಗೊತ್ತಿಲ್ಲ, ಪಾಪದ ಅರಿವೇ ನಮಗಿಲ್ಲ ಅಂತ ಹೇಳ್ತಾ ಇರೋದು ಪೌಲ. ಪಾಪದ ಅರಿವು ನಮಗಿಲ್ಲ, ಆದ್ರೆ ಬುದ್ಧಿಯ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ಎಲ್ಲಿ ಹೆಂಗೆ ನಡ್ಕೊಳ್ಬೇಕು ಅಂತ ಜ್ಞಾನ ವಿವೇಕದಿಂದ ನಡ್ಕೊಳ್ಬೇಕಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಬುದ್ಧಿ ಬೇಕು ಅಂತ ಹೇಳ್ತಾ ಇದ್ದೇನೆ. ನಾವು ಬುದ್ಧಿ ಇದ್ರೆ ದೇವ್ರನ್ನ ಆರಾಧನೆ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹೇಳ್ತಾನೆ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಅಂತ. ಸರಿ, ವಾಕ್ಯ ಬರಲ್ಪಡೋದು ಈ 3 ಶಬ್ದಗಳು ನಮ್ಗೆ ಇಂಪಾರ್ಟೆಂಟ್. ಹೇಳಿದೆ ನಿಮಗೆ, ಯಾರು? ದೇವರ ಶಬ್ದ, ಸೈತಾನ ಶಬ್ದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರಿ, ಇವಾಗ ನಾವು ದೇವರ ಶಬ್ದ ನಾವು ತಿಳ್ಕೊಂಡಿದ್ದೀವಿ. ಈ ಶಬ್ದದಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ದೇವರು ಗಲಿಬಿಲಿಗೆ ಕಾರಣನಲ್ಲ, ಸಮಾಧಾನಕ್ಕೆ ಕಾರಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಾತಾಡುವಾಗ ನಮಗೆ ಸಮಾಧಾನದಿಂದ ಇರ್ತೀವಿ, ಸಮಾಧಾನ ಉಂಟಾಗೋದು. ಹಲ್ಲೆಲೂಯಾ. ಆ ಮನಸ್ಸು ಬರುತ್ತೆ ನಮಗೆ, ಆ ಸಮಾಧಾನದ ಮನಸ್ಸಿರುತ್ತೆ, ಗಲಿಬಿಲಿ ಇರೋದು. ಸೈತಾನ ಮಾತಾಡುವಾಗ ನಮಗೆ ಗಲಿಬಿಲಿ ಇರುತ್ತೆ. ಅಯ್ಯೋ, ಇದು ದೇವ್ರು ಮಾತಾಡ ಗಲಿಬಿಲಿ ನಮಗೆ, ಇದು ಹೇಳೋದ ಬೇಡ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಾತಲ್ಲಿ ಕೋಪ, ದ್ವೇಷ ಇರುತ್ತೆ. ಸೈತಾನ ಮಾತಾಡ, ದೇವ್ರ ಮಾತಲ್ಲಿ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕೊರಿಂಥದವರಿಗೆ 10ನೇ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟುದೇನೆಂತಂದ್ರೆ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನಂತೆ? ನಾವು ಲೋಕದಲ್ಲಿದ್ದೀವಿ, ಆದ್ರೆ ಲೋಕಾನುಸಾರವಾಗಿ ಯುದ್ಧ ಮಾಡುವವರು ನಾವಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ನಾವು ಉಪಯೋಗಿಸುವ ಆಯುಧಗಳೇನಂತ? ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನ ಕೆಡವು ಹಾಕುವಂತದ್ದು ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಲೋಕದಲ್ಲಿದ್ದೀವಿ, ಆದ್ರೆ ಲೋಕದ ತರ ಯುದ್ಧ ವಸ್ತ್ರಗಳು ಧರಿಸಿ ಯುದ್ಧ ಮಾಡೋರಲ್ಲ ನಾವು. ಇನ್ಯಾವ ತರ ಯುದ್ಧ ಅಂತ ಹೇಳ್ತಾರೆ? ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನೇನು ಮಾಡೋದು? ಕೆಡವಲ್ಪಡುವಂತ ಏನು ಆಯುಧಗಳು. ಈ ನಂಬಿಕೆ ಎಂಬ ಆಯುಧ ಎಷ್ಟು ದೊಡ್ಡ ಕೋಟೆ ಅನ್ನು ಹೊಡೆದಾಕ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ತುತಿ ಎಂಬ ಆಯುಧ ದೊಡ್ಡ ಏರಿಕೆ ಕೋಟೆಯನ್ನು ಹೊಡೆಯಲ್ಪಡ್ತದೆ. ಇವೆಲ್ಲ ಒಂದೊಂದು ಆಯುಧಗಳು ಅಂತ ಹೇಳ್ತಾರೆ. ಇವೆಲ್ಲ ಒಂದೊಂದು ದೊಡ್ಡ ದೊಡ್ಡ ಎಂತ ಕೋಟೆಗಳಿದ್ರು ಕೂಡ ನಾವು ಮಾಡುವಂತ ಪ್ರಾರ್ಥನೆಗಳು ಬಿದ್ದೋಗುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀಗೆ ನಾವು ವಾಣಿಗಳನ್ನ ಅರ್ಥವನ್ನು ತಿಳಿಸುವಂತವರ ನಾವು ಯೂಸ್ ಮಾಡುವಂತ ವೆಪನ್ಸ್ ಈ ಲೋಕದಲ್ಲಿರುವಂತ ವೆಪನ್ಸ್ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಣಿ ಅರ್ಥವನ್ನು ಏನ್ ಮಾಡ್ಬೇಕಂತೆ? ಈ ವಾಣಿ ಅರ್ಥವನ್ನು ಹೇಳ್ಬೇಕಂತಂದ್ರೆ ಮೊದಲು ನಾವು ದೇವರ ಸ್ವರವನ್ನೇ ಕೇಳಬೇಕು. ಅದಕ್ಕೆ ನಮ್ಗೆ ಮೊದಲಾಗೆಲ್ಲ ಟೀಚ್ ಮಾಡಿದ್ರು, ದೇವರ ಸ್ವರ ಯಾರ ಮುಖಾಂತರ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ದೇವರ ಸ್ವರನ ಏನ್ ಮಾಡ್ಬೇಕಂತೆ ನಾವು ಕೇಳಬೇಕು. ಅದಕ್ಕೆ ಈ ವಾಣಿ ಅರ್ಥ, ಅವಾಗ ನಮ್ಗೆ ವಾಣಿ ಅರ್ಥ ಗೊತ್ತಾಗುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಾಣಿ ಅರ್ಥವನ್ನು ಏನ್ ಮಾಡ್ತೀವಿ ನಾವು ತಿಳ್ಕೊಂತ ಯಾವಾಗ ದೇವರ ಸ್ವರ ಸ್ಪಷ್ಟವಾಗಿ ನಮ್ಗೆ ಏನೋ ಕೇಳುವಾಗ. ಇಷ್ಟು ವಾಣಿ ಅರ್ಥ ಮುಗಿದ್ವಿ. ಇವತ್ತಿಗೆ ನಿಮ್ಗೆ ಅನ್ಯ ಭಾಷೆ ಮುಗಿತು, ವಾಣಿ ಅರ್ಥವನ್ನು ವಿವರಿಸುವಂತ ವರದ ಬಗ್ಗೆ ನಿಮ್ಗೆ ಏನ್ ಮಾಡ್ತದೆ ಕೊಡಲ್ಲ. ನೆಕ್ಸ್ಟ್ ಬರುವಂತದ್ದೇ ಪ್ರವಾದನೆ ವರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಸ್ಟ್ ನಿಮ್ಗೆ ವಾಕ್ಯ ಹೇಳಿದೀನಿ ನೋಡು. ಅವಾಗ ಹೇಳಿದಂಗೆ ಅನ್ಯ ಭಾಷೆ ಪ್ಲಸ್ ವಾಣಿಯ ಅರ್ಥ ತಿಳಿಸುವಂತದ್ದೇ ಪ್ರವಾದನೆ. ಈ ಪ್ರವಾದನೆ ನಾವು ತಿಳಿಸ್ಬೇಕಂತ ಹೇಳಿದ್ರೆ ನಮಗೆ ದೇವರ ಸ್ವರ ನಾವು ಕೇಳಿರ್ಬೇಕು. ಆತರ ಸ್ವರ ಕೇಳುವಾಗ ನಮ್ಗೆ ಯಾವುದೇ ಗಲಿಬಿಲಿ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೇ ಗಲಿಬಿಲಿ ನಮ್ಗೆ ಇದು ಪ್ರವಾದನೆ. ಪ್ರವಾದನೆ ಇಂಪಾರ್ಟೆಂಟ್. ಮಾತಾಡುವುದು ಪೌಲನು ಹೇಳ್ತಾರೆ, ನನಗೆ ಪ್ರವಾದನೆ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿದ. ಅದನ್ನೇ ನೀವು ಅಪೇಕ್ಷೆ ಮಾಡಿ ಅಂತ ಹೇಳಿದ. ಅನ್ಯ ಭಾಷೆ ಮಾತಾಡ್ತೀಯ, ಓಕೆ. ವಾಣಿ ಅರ್ಥ ತಿಳಿಸ್ತೇವೆ, ಓಕೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನಗೆ ಏನ್ ಬೇಕಂತ ಹೇಳ್ತೇನೆ ಅಂತಂದ್ರೆ ಪ್ರವಾದನೆ ವರ ಬೇಕು ಅಂತ. ಪ್ರವಾದನೆ ಹೇಳುವುದು ಇಂಪಾರ್ಟೆಂಟ್ ಅಂತ ಅಲ್ಲ, ಆ ವರ ನಿನಗೆ ಬಹು ಮುಖ್ಯವಾಗಿ
ಬೇಕು ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಪ್ರವಾದನೆ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಡೋಣ. ಈ ವರ್ಷದಲ್ಲಿ ಕಡೆ ನಮಗೆ ಭಾನುವಾರ. ಹಲ್ಲೆಲೂಯ. ಈ ಕಡೆ ಭಾನುವಾರದಲ್ಲಿ ದೇವರು ಏನೆಲ್ಲ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಏನೆಲ್ಲ ಕಾರ್ಯಗಳು ಮಾಡಿದ್ದಾನೋ ಅದನ್ನೆಲ್ಲ ನಾವೆಲ್ಲ ಎದ್ದಿದ್ದು ಕೆಲವು ನಿಮಿಷ ದೇವರಿಗೆ ಸ್ತೋತ್ರ ಮಾಡೋಣ. ನಾವೆಲ್ಲ ಅದನ್ನ ನೆನೆಸಿ ನಾವು ದೇವರಿಗೆ ಕೃತಜ್ಞತೆ ಮಾಡೋಣ. ಬೇರೆ ಎಲ್ಲ ಸೇರಿ ಒಂದು ನಿಮಿಷ ಕಣ್ಣನ್ನು ಮುಚ್ಚುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕಣ್ಣನ್ನು ಮುಚ್ಚುತ್ತಾ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಬಾಯಿ ತೆರೆದ ದೇವರೇ, ಕಳೆದ ವರ್ಷವೆಲ್ಲ ಈ 52 ವರ್ಷಗಳ ಕಾಲ ಇದೆ, ವಾರಗಳ ಕಾಲ ನಮ್ಮನ್ನು ಕಾಯ್ದು ಕಾಪಾಡಿದ್ಯಾ. ಎಲ್ಲ ದಿನಗಳು ನಮ್ಮನ್ನ ನೋಡಿಸಿದ್ಯಾ ಅಂತ ನಾವೆಲ್ಲ ಸೇರಿ ದೇವರಿಗೆ ಸ್ತೋತ್ರ ಮಾಡೋದು. ನಾವೆಲ್ಲ ಸೇರಿ ದೇವರಿಗೆ ಸ್ತೋತ್ರ ಮಾಡೋದು. ಎಲ್ಲ ಬಾಯಿಗೆ ತೆರೆದರೆ ಕೃತಜ್ಞತೆ ಮಾಡೋದು. ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಮಹಾಪರಿಶುದ್ಧ ದೇವ, ಸ್ತೋತ್ರ ಉಂಟಾಗಲಿ. ರಾಜಾಧಿರಾಜನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವರ್ಷವೆಲ್ಲ ನಮ್ಮನ್ನ ಕಣ್ಮಣತೆ ಕಾದಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ದೇವಾದಿದೇವನೇ ನಿಮಗೆ ಸ್ತೋತ್ರ. ರಾಜಾಧಿರಾಜನೇ ನಿಮಗೆ ಸ್ತೋತ್ರ. ಮಹಾ ಉನ್ನತನೇ ನಿಮಗೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಜೀವವುಳ್ಳ ದೇವರೇ, ಅನೇಕ ವಾರಗಳ ಕಾಲ ಈಗೋ ನಮ್ಮನ್ನು ಕಾಯ್ದು ಕಾಪಾಡಿದ್ಯಾ, ಈಗೋ ನಮ್ಮನ್ನು ನಡೆಸಿದ್ಯಾ, ಅದಕ್ಕಾಗಿ ಸ್ತೋತ್ರ. ಈಗೋ ನಮ್ಮನ್ನು ಕಣ್ಮಣತೆ ಕಾದಿದ್ದೀರಾ, ಅದಕ್ಕಾಗಿ ಸ್ತೋತ್ರಮಪ್ಪ. ಬೇಕಾದ ಎಲ್ಲ ಅಗತ್ಯಗಳಿಗೆ ಸಂಧಿಸಲ್ಪಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈಗೋ ನಮ್ಮ ಎಲ್ಲ ಇಕ್ಕಟ್ಟಿಂದ, ಕಷ್ಟದಿಂದ, ದುಃಖದಿಂದ, ವೇದನೆಯಿಂದ, ಎಲ್ಲದರಿಂದ ನಮ್ಮನ್ನ ಪಾರು ಮಾಡಿದ್ಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಏನೆಲ್ಲ ಈ ವರ್ಷದಲ್ಲಿ ಕೊಟ್ಟಂತ ಪಾಠಗಳು ಕರ್ತಾವೆ 2026 ಬದಲಾವಣೆ ಉಂಟಾಗಲಿ ಎಂಬುದಾಗಿ, ನಾವು ಸುರಿಸಿದ ಕಣ್ಣೀರಿಗೆ ಬದಲಾಗಿ ಈಗ ನಮಗೆ ಆನಂದವನ್ನು ಉಂಟು ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರಾತ್ಮನೇ, ನೀವೇ ಕಾರ್ಯವನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇನೆ. ಯೇಸುವೇ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ. ವಾಕ್ಯದೊಂದಿಗೆ ನೀವು ಮಾತಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಕೂಡಿ ಬಂದ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿ ನಡೆಸಿ ಬಲಪಡಿಸಿ ನಿಮ್ಮ ಕಣ್ಣಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ಹಾಡು ಹಾಡುವಾಗ ಕಾಣಿಕೆ ತೆಗೆದುಕೊಳ್ಳಲ್ಪಡುತ್ತದೆ. ಕೃತಜ್ಞತಾ ಸ್ತುತಿ ಹಾಡು ನಮ್ಮ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡುವುದಾಗಿ. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು, ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು, ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನ
ದೇವ ಸ್ತೋತ್ರ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವ. ಈ ವಾರದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದೆಯಾ. ಈ ಭಾನುವಾರ ದಿನದಲ್ಲಿ ಕರ್ತಾವೆ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಾಗಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ, ನಡೆದಂತ ಆರಾಧನೆಗಾಗಿ ಸ್ತೋತ್ರ. ಈಗ ಕೀರ್ತನ ಭಾಗದಲ್ಲಿಯೂ ಈಗ ಕರ್ತವ್ಯ ವಿಶೇಷವಾಗಿ ವಾಕ್ಯ ಭಾಗದಲ್ಲಿಯೂ ಕಾಣಿಕೆ ಭಾಗದಲ್ಲಿ ನಡೆಸಿದ್ರೆ ಅದಕ್ಕಾಗಿ ಸ್ತೋತ್ರ. ಕಾಣಿಕೆ ಕೊಟ್ಟಂತ ಎಲ್ಲ ಕಾರ್ಯಗಳನ್ನು ದಶಮ ಕೊಟ್ಟಂತ ನೀವು ಆಶೀರ್ವದಿಸಿ ನಡೆಸಿ ಬಲಪಡಿಸುವುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ ಯೇಸುವೆ. ಈ ವಾರವೆಲ್ಲ ನಮ್ಮನ್ನು ನಡೆಸಿ ಬಲಪಡಿಸಿ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡಿ. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ಸಹವಾಸವು ಕ್ರಿಸ್ತನ ಬರತನಕ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಸದಾಕಾಲ ತಂಗಿರಲಿ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ.